ಕಾಂಗ್ರೆಸ್ ಅಲ್ಲಿ ಕುರ್ಚಿ ಫೈಟ್ ಮಧ್ಯದಲ್ಲಿ ಸಚಿವರ ಜೊತೆ ಸಿಎಂ ಮೀಟಿಂಗ್ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಚಿವ ಸಂಪುಟ ಸಭೆ ಬಳಿಕ ಪ್ರತ್ಯೇಕವಾಗಿ ಸಚಿವರುಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ವಿಧಾನಸೌಧದಲ್ಲಿ ನಡೆಯುತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತೊಂದು ಪ್ರತ್ಯೇಕವಾದಂತ ಸಭೆ. ಆ ಸಭೆಯ ಪ್ರಮುಖ ಅಜೆಂಡಾ ಏನ್ ಹಂಗಾದ್ರೆ, ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಬಿಜೆಪಿ ಚಿಂತನೆಯನ್ನ ಮಾಡ್ತಾ ಇದೆ. ಅದು ಕಾಂಗ್ರೆಸ್ ಗಮನಕ್ಕೆ ಬಂದಿದೆ. ಬಿಜೆಪಿ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಹೂಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಇದೇ ವಿಚಾರವಾಗಿ ಸಚಿವರ ಜೊತೆಯಲ್ಲಿ ಸಿಎಂ ಮೀಟಿಂಗ್ ಅನ್ನ ಇವತ್ತು ಮಾಡ್ತಾರೆ. ಡಿಸೆಂಬರ್ 9ನೇ ತಾರೀಕು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಕರೆಯಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯನ್ನ ಸಿದ್ದರಾಮಯ್ಯ ಕರೆದಿದ್ದಾರೆ. ಅಧಿವೇಶನದಲ್ಲಿ ವಿಶ್ವಾಸ ಸಮನ್ವಯತೆ ಇರಬೇಕು ಅಂತ ಹೇಳಿ ಮೀಟಿಂಗ್ ನಲ್ಲಿ ಸಚಿವರುಗಳಿಗೆ ಕಿವಿ ಮಾತನ್ನ ಹೇಳ್ತಾರೆ. ಒಂದು ಕಡೆ ಕುರ್ಚಿಯ ಬಿಕ್ಕಟ್ಟು ತಾರಕಕ್ಕೇರಿದೆ, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಬಿಜೆಪಿ ತಯಾರಿಗಳನ್ನ ಮಾಡಿಕೊಂಡಿದೆ. ಸದನದ ಒಳಗೆ ಹಾಗೂ ಹೊರಗಿನ ಹೋರಾಟಕ್ಕೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಶಾಸಕರನ್ನ ಸಜ್ಜುಗೊಳಿಸಿ ಒಗ್ಗಟ್ಟನ್ನ ಕಾಯ್ದುಕೊಳ್ಳೋದಕ್ಕೆ ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ. ವಿಪಕ್ಷಗಳನ್ನ ಯಾವ ತರ ಫೇಸ್ ಮಾಡಬೇಕು, ಅವ್ರು ಏನ್ ಅಸ್ತ್ರಗಳನ್ನ ಹೂಡ್ತಾರೆ, ಅದಕ್ಕೆ ಪ್ರತ್ಯಸ್ತ್ರ ಏನು ಹೂಡಬೇಕು ಅಂತ ಹೇಳಿ ತಯಾರಿಗೋಸ್ಕರ ಸಭೆಯನ್ನ ನಿಗದಿ ಮಾಡಲಾಗಿದೆ. ಇವತ್ತು ಸಂಜೆ ಸಚಿವರ ಜೊತೆಗೆ ಸಿಎಂ ಸಭೆ ವಿಚಾರವಾಗಿ ಸಭೆ ಇರೋದು ಗೊತ್ತಿಲ್ಲ, ಸಭೆಗೆ ಯಾರು ಕರೆದಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಸಚಿವರುಗಳಿಗೆ ಪ್ರತ್ಯೇಕವಾಗಿ ಸಭೆ ಕರೆದಿದ್ದಾರಂತೆ. ಹೌದಾ ಸರ್ ಅಂತ ಪರಮೇಶ್ವರ್ ಅವರನ್ನು ಕೇಳಿದ್ರೆ ಅದ್ರ ಬಗ್ಗೆ ಏನು ಮಾಹಿತಿ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಸಭೆ ಇರೋದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ. ಈ ತರದೊಂದು ಸಭೆ ಇದೆ ಬನ್ನಿ ಅಂತ ನಾನು ಯಾರು ಕರೆದಿಲ್ಲ ಅಂತ ಹೇಳಿದ್ದಾರೆ. ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಸರ್. ಸಿಎಂ ಕರೆದಿದ್ದಾರ? ನನ್ನನ್ನೇನು ಕರೆದಿಲ್ಲ ಅಲ್ಲ, ನಮ್ಮನ್ನೇನು ನನಗಿನ್ನೂ ಮಾಹಿತಿಗಳು ಬಂದಿಲ್ಲ. ಏನಾದ್ರು ಕ್ಯಾಬಿನೆಟ್ಟಲ್ಲಿ ಏನಾದ್ರು ಹೇಳ್ಬೋದು. ಅವರ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ? ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಇನ್ನು ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡನೆ ವಿಚಾರಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಇರೋದು ಎಷ್ಟು ಜನ, ನಾವೇ ಜನ ಇದ್ದೀವಿ ಅಂತ ಮೊದಲು ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಸಿಎಂ ಸಚಿವರ ಜೊತೆಯಲ್ಲಿ ಇವತ್ತಿನ ಸಂಪುಟ ಸಭೆ ಆದ್ಮೇಲೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತಾರೆ. ಕಾರಣ, ಸರ್ಕಾರದ ವಿರುದ್ಧ ಬಿಜೆಪಿ ಅವಿಶ್ವಾಸ ಮಂಡನೆಯನ್ನ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಿದೆ ಅಂತ ಹೇಳಿ ಮಾಹಿತಿ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೆ ಇರೋದ್ರಿಂದ ಯಾವ ತರ ಒಗ್ಗಟ್ಟುತನ ಪ್ರದರ್ಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವರುಗಳಿಗೆ ಕಿವಿ ಮಾತನ್ನ ಹೇಳೋದಕ್ಕೆ ಮತ್ತೆ ಶಾಸಕರುಗಳಿಗೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಹೇಳಿ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಡುವಂತ ಹಿನ್ನೆಲೆಯಲ್ಲಿ ಇವತ್ತೊಂದು ಸಭೆಯನ್ನ ಕರೆದಿದ್ದಾರೆ. ಬಟ್ ಸದ್ಯಕ್ಕೆ ಆ ಸಭೆ ಬಗ್ಗೆ ಮಾಹಿತಿ ಇಲ್ಲ, ಸಭೆ ಕರೆದಿಲ್ಲ ಅಂತೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ನು ಇವತ್ತು ಸಚಿವರ ಜೊತೆಯಲ್ಲಿ ಸಿಎಂ ಸಭೆ ಮಾಡುವಂತ ಸಂದರ್ಭದಲ್ಲಿ ನಾಯಕತ್ವದ ವಿಷಯವಾಗಿ ಏನಾದರೂ ಪ್ರಸ್ತಾಪಗಳು ಆಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಇದೇ ವಿಷಯವಾಗಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗ್ತಿದೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಪ್ರತ್ಯೇಕ ಸಭೆ ಕರೆದಿರುವಂತ ಉದ್ದೇಶ ಏನು, ಆಮೇಲೆ ಬಿಜೆಪಿ ಅವ್ರ ಪ್ಲಾನ್ಗೆ ಯಾವ ತರ ಒಂದು ಪ್ರತ್ಯಸ್ತ್ರ ಹೂಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಇಂದ ಪ್ಲಾನ್ ಆಗ್ತಾ ಇದೆ? ಶರ್ಮಿತಾ ಶೆಟ್ಟಿ, ಕಾಂಗ್ರೆಸ್ ಪಕ್ಷದ ಕುರ್ಚಿ ಕಚ್ಚಾಟ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿಯ ಚಳಿಗಾಲದ ಅಧಿವೇಶನದ ಅತಿದೊಡ್ಡ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ತಾವು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಬೇಕಂತೇಳಿ ಈಗಾಗಲೇ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಯ ನಡುವೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮುಖಾಂತರ ಎಲ್ಲೊಂದು ಕಡೆ ನಮ್ಮಲ್ಲಿ ಎಲ್ಲವೂ ಸರಿಯಾಗಿದೆ ಅನ್ನೋ ಮುಖಾಂತರ ಭಿನ್ನಮತ ಮತ್ತು ಭಿನ್ನಮತೀಯ ಚಟುವಟಿಕೆ ಇಲ್ಲ ಅನ್ನೋ ಮುಖಾಂತರ ಸದ್ಯಕ್ಕೆ ಕದನ ವಿರಾಮ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು.
ಮಾಡಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕಾರದ ಕಬ್ಬು ಬೆಲೆ ನಿಗದಿ ವಿಚಾರ ಮತ್ತು ಮೆಕ್ಕೆಜೋಳ ಬೆಲೆ ನಿಗದಿ ವಿಚಾರ ಮತ್ತು ಭ್ರಷ್ಟಾಚಾರದ ಆರೋಪ ಇರತಕ್ಕಂಥದ್ದು. ಇವತ್ತಷ್ಟೇ ಉಪಲೋಕಾಯುಕ್ತ ವೀರಣ್ಣರವರು ಈಗಾಗಲೇ ಈ ಸರ್ಕಾರ 60% ಸರ್ಕಾರ ಅಂತೇಳಿ ಹೇಳಿರ್ತಕ್ಕಂಥದ್ದು. ಎಲ್ಲ ಅಧಿಕಾರಿಗಳು ಲಂಚಗುಳಿತರಾಗಿರ್ತಕ್ಕಂಥ ಎಲ್ಲ ಇಲಾಖೆಗಳು 60% ಲಂಚವನ್ನ ಮಾಡ್ತಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಸಚಿವರಲ್ಲಿ ಒಗ್ಗಟ್ಟನ್ನ ಮೂಡಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಶಾಸಕರು ಕೂಡ ಒಗ್ಗಟ್ಟನ್ನು ಮೂಡಿಸಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಪಾತ್ರ ಏನು ಮತ್ತು ಸರ್ಕಾರ ವಿಪಕ್ಷಗಳ ಟೀಕೆಗೆ ಅವಿಶ್ವಾಸ ಗೊತ್ತುವಳಿ ಮತ್ತು ವಿಪಕ್ಷಗಳ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಯಾವ ರೀತಿ ನಾವುಗಳು ತಿರುಗೇಟನ್ನು ಕೊಡಬೇಕು ಮತ್ತು ಒಗ್ಗಟ್ಟನ್ನು ಕಾಯ್ದುಕೊಳ್ಬೇಕು ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಅಧಿವೇಶನದ ಎಲ್ಲ ರೀತಿಯ ರೂಪುರೇಷೆಯನ್ನ ತಯಾರಿ ಮಾಡಿಕೊಳ್ಳಿಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಜೆ 5 ಗಂಟೆಗೆ ವಿಧಾನಸೌಧದಲ್ಲಿ ಮಹತ್ವದ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಈ ಸಭೆಯ ಬೆನ್ನಲ್ಲೇ ಡಿಸೆಂಬರ್ 9ನೇ ತಾರೀಕು ಕೂಡ ಬೆಳಗಾವಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ಈ ಸಭೆ ಕೂಡ ಶಾಸಕರು ಮತ್ತು ಸಚಿವರ ನಡುವಿನ ಒಗ್ಗಟ್ಟು ಕಾಯ್ದುಕೊಳ್ಳುವಂಥದ್ದು, ಸಮನ್ವಯತೆ ಕಾಯ್ದುಕೊಳ್ಳುವಂಥದ್ದು, ಆ ಮುಖಾಂತರ ಎಲ್ಲರೂ ಕೂಡ ಒಟ್ಟಾಗಿ ವಿಪಕ್ಷಗಳ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು ಮತ್ತು ಅವರ ಸದನದ ಒಳಗೆ ಮತ್ತು ಹೊರಗೆ ಯಾವುದು ಕೂಡ ಸರ್ಕಾರಕ್ಕೆ, ಪಕ್ಷಕ್ಕೆ ಮತ್ತು ಕುರ್ಚಿ ವಿಚಾರ ಸಂಬಂಧಪಟ್ಟಾಗೆ ಡ್ಯಾಮೇಜ್ ಆಗದಂತೆ ಹೇಳಿಕೆಗಳನ್ನು ಕೊಡದೇ ಇರತಕ್ಕಂಥದ್ದು ಮತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಹೇಳಿಕೆಗಳಿಗೆ ತಿರುಗೇಟು ಕೊಡುವ ಸಂಬಂಧಪಟ್ಟಾಗೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟು ಕಾಯ್ದುಕೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶಾಸಕಾಂಗ ಪಕ್ಷ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಇವತ್ತು ಸಚಿವರ ಸಭೆಯಲ್ಲಿ ಎಲ್ಲೊಂದು ಕಡೆ ಕುರ್ಚಿ ಬಿಕ್ಕಟ್ಟಿನ ಸಂಬಂಧಪಟ್ಟಾಗೆ ಯಾವುದೇ ಸಚಿವರುಗಳು ಕೂಡ ತಮಗೆ ಬೇಕಾದಂತಹ ಹೇಳಿಕೆಗಳನ್ನು ಕೊಡಬಾರದು, ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಇದ್ದೀವಿ ಎಂಬ ಹೇಳಿಕೆಯನ್ನು ಕೊಡಬೇಕೆಂಬುದರ ಸಂಬಂಧಪಟ್ಟಾಗೆ ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಇವತ್ತು ಸಚಿವರ ಸಭೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಿರುವಂತದ್ದು. ಶರ್ಮಿತಾ ಶೆಟ್ಟಿ ಪಟೇಲ್, ಈಗ ಅಧಿವೇಶನದ ಆರಂಭದಲ್ಲೇ ಏನಾದರೂ ವಿಪ್ ಜಾರಿ ಅಂತ ಪ್ರಯತ್ನಗಳೇನಾದರೂ ಆಗುತ್ತಾ? ಮತ್ತೆ ಅವಿಶ್ವಾಸ ನಿರ್ಣಯ ಮಂಡನೆ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅವರೆಷ್ಟು ಸಂಖ್ಯೆಯಲ್ಲಿದ್ದಾರೆ ಶಾಸಕರು, ನಮ್ಮ ಸಂಖ್ಯೆ ಎಷ್ಟಿದೆ ಅದನ್ನ ಫಸ್ಟ್ ಅವ್ರು ಗೊತ್ತು ಮಾಡ್ಕೊಳ್ಬೇಕಲ್ಲ ಎಲ್ಲ ಈ ಪ್ರಯತ್ನಗಳನ್ನು ಮಾಡೋಕ್ಕೂ ಮುಂಚೆ ಅಂತ. ಈಗಾಗಲೇ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಲಿಕ್ಕೆ ಅವಕಾಶ ಕೊಡುವಂಥದ್ದು ಮತ್ತು ಬಿಡುವಂಥದ್ದು ಅದು ಸಭಾಧ್ಯಕ್ಷರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಅವರಿಗೆ ಎಲ್ಲೊಂದು ಕಡೆ ನಂಬರ್ಸ್ ಇಲ್ಲ, ಆದರೂ ಕೂಡ ಸರ್ಕಾರಕ್ಕೆ ಒಂದಷ್ಟು ಇಕ್ಕಟ್ಟಿಗೆ ಸಿಲುಕಿಸಬೇಕಂಥದ್ದು ಮತ್ತು ಎಲ್ಲೊಂದು ಕಡೆ ಸಾರ್ವಜನಿಕವಾಗಿ ಈ ಸರ್ಕಾರದಲ್ಲಿ ಒಗ್ಗಟ್ಟಿಲ್ಲ, ಸಚಿವರುಗಳು ಮತ್ತು ಶಾಸಕರ ನಡುವೆ ಎಲ್ಲೊಂದು ಕಡೆ ಒಟ್ಟಾಗಿ ಇಲ್ಲ, ಕುರ್ಚಿ ಕದನದ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದೆಂಬ ಸಂದೇಶವನ್ನು ಸಾರ್ವಜನಿಕವಾಗಿ ರವಾನೆ ಮಾಡಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥ. ಹಾಗಾಗಿ ಒಂದು ವೇಳೆ ಅವಿಶ್ವಾಸ ಗೊತ್ತುವಳಿ ಮಂಡನೆಯನ್ನ ಅನಿವಾರ್ಯ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಅದು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ವಿಪಕ್ಷ ನಾಯಕರುಗಳು ಕುಳಿತು ಕೊಡಬೇಕಾ ಬೇಡ ಎಂಬುದರ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಬಿಜೆಪಿಯ ಟೀಕೆ ಮತ್ತು ಪ್ರತ್ಯಾಸ್ತಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ, ಸಚಿವರಲ್ಲಿ ಒಗ್ಗಟ್ಟನ್ನು ಕಾಯ್ದುಕೊಳ್ಳಲಿಕ್ಕೆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಚಿವರ ಸಭೆಯನ್ನು ನಡೆಸುತ್ತಿರತಕ್ಕಂಥದ್ದು ಮತ್ತು ಶಾಸಕರಲ್ಲಿ ಕೂಡ ಸಮನ್ವಯತೆಯನ್ನು ಕಾಯ್ದುಕೊಳ್ಳಲಿಕ್ಕಾಗಿ ಡಿಸೆಂಬರ್ 9ನೇ ತಾರೀಕು ಬೆಳಗಾವಿಯಲ್ಲಿ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರುವಂತದ್ದು. ಶರ್ಮಿತಾ ಶೆಟ್ಟಿ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್.